ನಾನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಒಬ್ಬ ಸದಸ್ಯ ಮತ್ತು KPCC ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ಗುತ್ತಿಗೆದಾರ ಸದಸ್ಯರಲ್ಲಿ ಸಮಸ್ಯೆಗಳೇನಾಗಿದೆ ಅಂದರೆ, ನಮ್ಮ ಈ ಚೆಸ್ಕಾಂ ಇಲಾಖೆ ಇದೆ ಮೈಸೂರಿನಲ್ಲಿ. ಈ ಚೆಸ್ಕಾಂ ಇಲಾಖೆಯಲ್ಲಿ ಈ ಅಧಿಕಾರಿಗಳು, ಹಿರಿಯ ಅಧಿಕಾರಿಯಿಂದ ಹಿಡಿದು ಕೆಳಗಡೆ ಒಬ್ಬ ಜೂನಿಯರ್ ಇಂಜಿನಿಯರ್ವರೆಗೂ ಯಾವ ಥರ ಮಾಡ್ತಾರೆ ಅಂತಂದರೆ, ಇವರು ನಮ್ಮ ಗುತ್ತಿಗೆದಾರರು ಎಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೋ ಅಂಥ ಕಾರ್ಯಗಳಲ್ಲಿ ನೇರ ಭೇಟಿ ಮಾಡ್ಕೋತಾರೆ ಇವರು. ಅಂದರೆ ಗ್ರಾಹಕರನ್ನಾಗ್ಬೋದು, ಕನ್ಸ್ಯೂಮರ್ನಾಗ್ಬೋದು, ಅಥವಾ ಏಜೆಂಟ್ರ ಮೂಲಕ ಆಗ್ಬೋದು. ಸೊ ಮಾಡ್ಕೊಂಬಿಟ್ಟು ನೇರವಾಗಿ ಸಂಪರ್ಕ ಮಾಡಿ ಇವರೇ ಡೈರೆಕ್ಟಾಗಿ ಅದೇನಿದೆ ಆ ಅಮೌಂಟ್ಗೆ ಮಾತಾಡ್ಕೊಂಡು, ಇವರು ಅಧಿಕಾರಿಗಳಾಗಿತ್ಕೊಂಡು ಅಂಥ ಕೆಲಸಕ್ಕೆಲ್ಲ ಹೋಗಂಗಿಲ್ಲ. ಸೊ ಅಂಥದ್ರಲ್ಲಿ ಇವರು ಹೋಗಿ ನೇರವಾಗಿ ಇವರೇ ಕೆಲಸ ಹಿಡ್ಕೊಂಬಿಟ್ಟು ಮಾಡೋ ಅಂಥದ್ದು ಒಂದು ಚಾಳಿ ಬಂದ್ಬಿಟ್ಟಿದೆ. ಆ ಚಾಳಿನಲ್ಲಿ ದುಡ್ಡು ಮಾಡಿ 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 ಇವರು ಮನೆಗಳು ಕಟ್ಕೊಳ್ಳೋದು, ಇನ್ನೊಂದು ಮಾಡೋದು, ಈ ಥರ ಎಲ್ಲ ನಡೆಸ್ತಾ ಇದ್ದಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ಬಂದು ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು, ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಮಂಜುನಾಥ್ ಪ್ರಸಾದ್. ಈ ವ್ಯಕ್ತಿ ಬಂದು ಏನು ಮಾಡ್ತಾರೆ, ಇದೇ ಚಾಳಿ ಇವ್ರಿಗೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಒಂದು ಸರಿ ಮಾಧ್ಯಮದ ಮೂಲಕನೇ ದೂರು ಸಲ್ಲಿಸಿದ್ದೆ. ಅದಕ್ಕೆ ನನ್ನ ಮೇಲೆ ಕೋರ್ಟ್ಗೆ ಹೋಗೋ ಪ್ರಯತ್ನ ಮಾಡಿದರು, ನೋಟಿಸರು ಮಾಡಿದರು. ಸೊ ನ್ಯಾಯಾಲಯದ ಆದೇಶ ನಮಗೆ ಮಾಧ್ಯಮಗಳ ಮೂಲಕ ಇದು ಮಾಡಬಾರ್ದು ಅಂತೇನು ಆದೇಶ ನನ್ನ ಕೈ ಕೊಟ್ಟಿಲ್ಲ. ಆದ್ದರಿಂದ ನಾನು ಮಾತಾಡ್ತಾ ಇದ್ದೀನಿ. ಆದೇಶ ಏನಾದ್ರು ನಾನು ಕೊಟ್ಟಿದ್ರೆ ನಾನು ಖಂಡಿತ ಮಾತಾಡ್ತಿರ್ಲಿಲ್ಲ. ಬಟ್ ಈಗ ಅವ್ರ ಅಡ್ವೊಕೇಟು ವಕಾಲತ್ತು ಹಾಕ್ಕೊಂಡಿದ್ದಾರೆ, ನಮ್ಮ ಅಡ್ವೊಕೇಟು ವಕಾಲತ್ತು ಹಾಕ್ಕೊಂಡಿದ್ದಾರೆ. ಅವ್ರು ಯಾಕೆ ಈ ಪ್ರಯತ್ನ ಮಾಡ್ತಾರೆ ಅಂತಂದರೆ, ನಾನು ಮಾಡ್ತಾ ಇರೋದೆಲ್ಲ ಹಗರಣಗಳು ಹೊರಗೆ ಬಂದ್ಬಿಡುತ್ತೆ. ಅಂದರೆ ನನ್ನದೇ ಆದ ಸ್ವತಃ ಕೆಲಸ, ಗುತ್ತಿಗೆದಾರನಾಗಿ ನಾನು ಸದಸ್ಯನಾಗಿ ಒಂದು KRS ರೋಡ್ ರಸ್ತೆಯಲ್ಲಿ ಜುವಾರಿ ಅಪಾರ್ಟ್ಮೆಂಟ್ ಅಂತ, ಈ ಅಪಾರ್ಟ್ಮೆಂಟ್ನವರು ಈಗಲೂ ಹೇಳ್ತೀನಿ, ಅವ್ರದ್ದು ಎಲ್ಲೆಲ್ಲಿ ವರ್ಕ್ ನಡೆಯುತ್ತೋ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಅವರು 4-5 ಜಾಗಗಳಲ್ಲಿ ಲೇಔಟು, ಅಪಾರ್ಟ್ಮೆಂಟ್ಸು ಇವೆಲ್ಲ ಮಾಡಿದ್ರು. ಅಲ್ಲಿ ಯಾರ್ಯಾರು ಗುತ್ತಿಗೆದಾರರು ಕೆಲಸ ಮಾಡ್ತಾರೋ ಅವ್ರಿಗೆ ಇವರು ಹಣ ಕಾಸು ಕೊಡೋವಂಥ ವಿಚಾರದಲ್ಲಿ ತೊಂದರೆಗಳು ಕೊಡ್ತಾರೆ. ಕೊನೆಯಲ್ಲಿ ತೊಂದರೆ ಅಂದರೆ ಹಣನೇ ಕೊಡದೇ ಇರೋದು, ಬೇರೆ ಯಾವನಿಗೂ ಕರೆದು ಬಿಡೋದು. ಇದು 4ನೇ ಇನ್ಸಿಡೆಂಟು ನನಗೂ ನಡೆದಿರೋ ಅಂಥದ್ದು. 4ನೇ ಇನ್ಸಿಡೆಂಟಲ್ಲಿ 1,20,00,000 ರೂಪಾಯಿಗೆ ಅದು ಟೆಂಡರ್ ಆಗಿದೆ. ಅಪ್ಟಿಮೋ ಕಂಪ್ನಿ ಬೆಂಗಳೂರು, ಅಪ್ಟಿಮೋ ಪವರ್ ಸೊಲ್ಯೂಷನ್ ಅಂತ. ಆ ಕಂಪ್ನಿಗೆ 1,20,00,000 ರೂಪಾಯಿಗೆ ಟೆಂಡರ್ ಆಗುತ್ತೆ. ಸಬ್ ಟೆಂಡರು ನನಗೆ ಕೊಡ್ತಾರೆ ಅವರು. ನಾನೇನು ಮಾಡ್ತೀನಿ, ನಿಯಮಾನುಸಾರ ಏನು ಮಾಡಬೇಕು ಚೆಸ್ಕಾಮ್ಗೆ ಅದೇ ರೀತಿ ಅರ್ಜಿ ಮೂವ್ ಮಾಡಿ ಅಂದಾಜು ಪಟ್ಟಿ ತಯಾರಿ ಮಾಡಿಸಿ ಇಲಾಖೆ ವತಿಯಿಂದ. ಸೊ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್, ಅಂದರೆ ಚೀಫ್ ಇಂಜಿನಿಯರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗುತ್ತೆ. ಅಲ್ಲಿವರೆಗೂ ಕಡ್ತ ಚೆನ್ನಾಗೇ ಬಂದಿದೆ. ಅದಾದಮೇಲೆ ಮಂಡ್ಯ ಸೂಪರ್ಡೆಂಟ್ ಇಂಜಿನಿಯರಿಗೆ ಅದು ಕಡ್ತ ಹೋಗುತ್ತೆ. ಸೊ ಅದಾದ ಮೇಲೆ ಎಲ್ಲಿಗೆ ಹೋಯ್ತು ಅಂತ ನಾಪತ್ತೆ, ಫೈಲು ಎಲ್ಲೂ ಇಲ್ಲ, ಮೂಲ ಕಡ್ತಾನೇ ಇಲ್ಲ, ಇವತ್ತುವರೆಗೂ ಇಲ್ಲ. ನಾನೆಲ್ಲ ಡಿಸ್ಪ್ಯಾಚಲ್ಲೆಲ್ಲ ಚೆಕ್ ಮಾಡ್ಕೊಂಡು ಹೋದರೆ ನೇರ SC ಆಫೀಸಿಗೆ ಬಂದು ನಿಂತ್ಕೊಳ್ಳುತ್ತೆ. SC ಆಫೀಸಿಂದ ಎಲ್ಲಿಗೆ ಹೋಯ್ತು ಅಂತ ಇಲ್ಲ. ಅದು ಏನಕ್ಕೆ ಕಾರಣ ಅಂತ ನಾನು ಮೂಲ ಹುಡುಕ್ತಾ ಹೋದರೆ, ಈ ವ್ಯಕ್ತಿ ಬಂದು ನೇರವಾಗಿ ಅವ್ರ ಹತ್ರ ಮಾತುಕತೆ ಆಡ್ಕೊಂಡಿದ್ದಾರೆ. 15 ಲಕ್ಷ ರೂಪಾಯಿಗೆ ಮಾತುಕತೆ ಆಡ್ಕೊಂಡು ಹಣನೂ ತೊಗೊಂಬಿಟ್ಟಿದ್ದಾರೆ ಕೈಗೆ. ನನಗೆ ಬಂದಿರೋ ಮೂಲ ಮಾಹಿತಿ ಪ್ರಕಾರ ಹಣನೂ ತೊಗೊಂಬಿಟ್ಟು ಈ ವ್ಯಕ್ತಿ ಗುತ್ತಿಗೆದಾರರು ಯಾರು ಇಲ್ಲವೇ ಇಲ್ಲ, ಆ ಕಡ್ತಾನೆ ಇಲ್ದಂಗೆ ಮಾಡಿಬಿಡ್ತಾರೆ. ಆ ಕಡ್ತಾನೆ ಇಲ್ದಂಗೆ ಮಾಡಿಬಿಟ್ಟು ಅವನು ಯಾರೋ ಸೂಪರ್ ಎಲೆಕ್ಟ್ರಿಕಲ್ಸ್ ಅಂತ ಬರುತ್ತೆ ಬೆಂಗಳೂರಿನವರು, ಅವರು ಮಾಡ್ತಾ ಇರೋದು ಅನ್ನಂಗೆ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಅಂದರೆ ಒಂದು ಅರ್ಜಿ ತಗೋತಾರೆ. ನಾನು RTIನಲ್ಲಿ ಆ ದಾಖಲಾತಿ ತೊಗೊಂಡಿದ್ದೀನಿ. ಒಂದು ಅರ್ಜಿನ ಎಡಿಟ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿಕೊಂಡು ಒಂದೇ ಒಂದು ಅರ್ಜಿ. ಇಲ್ಲಿ ನೋಡಿ, ಇದು ಒಂದೇ ಒಂದು ಅರ್ಜಿ. ಇಂಥದನ್ನು 216 ಸ್ಕ್ಯಾನ್ ಮಾಡಿ ಎಡಿಟಿಂಗ್ ಮಾಡಿ ಡಿಪಾರ್ಟ್ಮೆಂಟ್ ರೆಸಿಪ್ಟು ಕೊಡಪ್ಪ. ಇದು ಡಿಪಾರ್ಟ್ಮೆಂಟ್ ರೆಸಿಪ್ಟು ಅವ್ರು ಕೊಟ್ಟಿರೋವಂಥದ್ದು, RTI ನಡಿಯಲ್ಲಿ ಕೊಟ್ಟಿರೋವಂಥದ್ದು. ಈ ರೆಸಿಪ್ಟು ಎಡಿಟಿಂಗ್ ಆಗಿರೋದು ಒಂದೇ ಒಂದು ಯಾವುದೋ ಬೇರೆಯವರು ದುಡ್ಡು ಕಟ್ಟಿರೋವಂಥದ್ದನ್ನು ತೊಗೊಂಬಿಟ್ಟು ಎಡಿಟಿಂಗ್ ಮಾಡಿ ಫೇಕ್ ಮಾಡ್ತಾರೆ. RTIನಲ್ಲಿ ಕೊಟ್ಟಿರೋವಂಥದ್ದು ಅವರೇ ಸಹಿ ಹಾಕಿ ಕೊಟ್ಟಿರೋದು. ಸೊ ಅಪ್ಲಿಕೇಶನ್ ಬಂದು ಜುವಾರಿ ಕಂಪ್ನಿದು, ಸ್ಯಾಂಕ್ಷನ್ ಆಗಬೇಕಾಗಿರೋದು ಅವ್ರಿಗೆ, ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿರೋವಂಥದ್ದು. ಈ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ RTIನಲ್ಲಿ ನನಗೆ ಕೊಡ್ತಾರೆ. ಈ RTIನಲ್ಲಿ ಈ ಥರ ಫೇಕ್ ಮಾಡಿದ್ದಾರೆ ಅಂಥೇಳಿ ನಾನು
ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಎಮ್ ಡಿಗಾಗಿರ್ಬೋದು, ಪೊಲೀಸ್ನವ್ರಿಗಾಗಿರ್ಬೋದು, ಚೀಫ್ ಇಂಜಿನಿಯರ್ಗಾಗಿರ್ಬೋದು, ಎಲ್ಲರಿಗೂ ಆ ನಕಲು ದಾಖಲಾತಿ ಆಗಿದೆ, ಇದು ನಿಮ್ಮಲ್ಲಿ ಚೆಕ್ ಮಾಡಿಸಿ ಅಂತ ಕೊಡ್ತೀನಿ. ಇಲಾಖೆ ಒಂದೇ ಆಗಿಬಿಡುತ್ತೆ. ಅಂದರೆ ಇವರೆಲ್ಲ ಮಿಂಗಲ್ ಆಗಿಬಿಟ್ಟಿದ್ದಾರೆ ಹಣ ತಗೊಂಡಿರೋದ್ರಲ್ಲಿ. ಹಣ ತೊಗೊಂಬಿಟ್ಟು ಏನು ಮಾಡ್ತಾರೆ, ಅದು ವಿಜಿಲೆನ್ಸ್ಗೆ ಹೋಗಿದೆ. ವಿಜಿಲೆನ್ಸ್ನವರು ಇವತ್ತಿಂದ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ, ಕೋರ್ಟಲ್ಲಿ ನಾನೊಂದು ಕೇಸ್ ಹಾಕಿದ್ದೆ ಅವ್ರ ವಿರುದ್ಧ. ಯಾವುದೋ ನನಗೆ ಈ ಥರ ಎಲ್ಲ ಫೇಕ್ ಮಾಡಿ ಹಿಂಗೆಲ್ಲ ಮಾಡಿದ್ದಾರೆ, ನಮಗೆ ಬರೋ ಅಂಥ ಹಣ ಇನ್ನೂ ಬಂದಿಲ್ಲ, ಆದ್ದರಿಂದ ಅಲ್ಲಿವರೆಗೂ ತಡೆಯಾಜ್ಞೆ ನೀಡಿ ಅಂತ ನಾನು ಕೋರ್ಟ್ಗೆ ಮನವಿ ಮಾಡಿದೆ. ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ನಿನ್ನೆವರೆಗೂ ನೀಡಿತ್ತು. ನಿನ್ನೆವರೆಗೂ ನೀಡಿ ಇವರು ಕಂಟೆಂಪ್ಟ್ ಮಾಡ್ಕೊಂಡು ಅಲ್ಲೋಗಿ, ಅಂದರೆ ನ್ಯಾಯಾಲಯದ ಆದೇಶ, ಅಲ್ಲಿ ಯಾವುದೇ ಕಾರ್ಯಗಳು ನಡೀಬಾರ್ದು ಇಲಾಖೆ ವತಿಯಿಂದ ಅಂಥೇಳಿ ಆದೇಶ ಮಾಡಿರುತ್ತೆ. ಆದೇಶನ ಉಲ್ಲಂಘನೆ ಮಾಡ್ಕೊಂಡು ಇವರು ವಿದ್ಯುತ್ ಸಂಪರ್ಕ ಕೊಡೋಕೆ ಹೋಗ್ತಾರೆ ಅಲ್ಲಿಗೆ. ಅದ್ರ ಮೇಲೆ ನಾನು ಕಂಟೆಂಪ್ಟ್ ಹೋಗ್ತೀನಿ. ಕಂಟೆಂಪ್ಟ್ ಹೋದಾಗ ಏನು ಮಾಡ್ತಾರೆ ಇವರು, ಇದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ವಿಚಾರನೇ ಅಲ್ಲ. ಅಂದರೆ ಚೆಸ್ಕಾಮ್ ಇಲಾಖೆಗೆ ಇಂಡಿವಿಜುವಲ್ ಒಬ್ಬ AEE ಬಂದು ಅವ್ರ ಮೇಲೆ ನಾನು ಹಾಕಿರೋವಂಥದ್ದು. ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಈ ವ್ಯಕ್ತಿ ಫೇಕ್ ಇಷ್ಟೆಲ್ಲ ಮಾಡಿದ್ರು, ಇದ್ರ ಬಗ್ಗೆ ನಾನು ದೂರು ಕೊಟ್ಟಿದ್ರು ಇಲಾಖೆ ಯಾಕೆ ಕ್ರಮ ತಗೋತಾ ಇಲ್ಲ? ಅದು ಜರೂರಾಗಿ ತಗೋಬೇಕಿದು. ಯಾಕೆಂದರೆ ಇವನು ಮಾಡಿರೋದು ಕ್ರಿಮಿನಲ್ ಕೇಸು. ವಿಜಿಲೆನ್ಸ್ನವರಾಗಲಿ, ನಮ್ಮ ಚೀಫ್ ಇಂಜಿನಿಯರ್ ಆಗಲಿ, MD ಅವರಾಗಲಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಇವರೆಲ್ಲ ಯಾತಕ್ಕೆ ಕ್ರಮ ತಗೋತಾ ಇಲ್ಲ ಅಂದರೆ MD ಹೊರತುಪಡಿಸಿ ಚೀಫ್ ಇಂಜಿನಿಯರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. 100% ಆಗಿದ್ದಾರೆ. ಯಾಕೆಂದರೆ ನಮ್ಮ ಅಡ್ವೊಕೇಟು ನೋಟಿಸ್ ಸರ್ವ್ ಮಾಡಿದ್ದಾರೆ ಅವ್ರಿಗೆ. ಕೋರ್ಟಲ್ಲಿ ಅವ್ರ ವಿರುದ್ಧ ಕೇಸು ಆಗಿದೆ. ಸೊ ಈ ಚೀಫ್